ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸ್ವರೂ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಬಂದು ಬೆಳಗ್ಗೆನೇ ಶುರು ಮಾಡ್ತಾಯಿದ್ದೀವಿ. ಬೆಳಗ್ಗೆನೇ ಗಿಡಗಳ ಹತ್ರ ಬಂದು ಎಲ್ಲ ಹೂವೆಲ್ಲ ಬಿಟ್ಟಿದ್ವು ನೋಡುವ ಅಂತ ಬಂದೆ. ನೀರು ಹಾಕೋಣ ನೋಡೋಣ ಅಂತ ಬಂದೆ. ನೀರೇನು ಹಾಕುವಾಗಿರಲಿಲ್ಲ, ಮಳೆ ಊದಿತ್ತು ಸ್ವಲ್ಪ. ಹಾಗೆ ನಮ್ಮ ಮನೆ ಸುತ್ತಮುತ್ತ ಸ್ವಲ್ಪ ಜಾಗ ಇರೋದ್ರಲ್ಲೂ ಸಣ್ಣ ಪುಟ್ಟ ಹೂವಿನ ಗಿಡಗಳನ್ನ ಹಾಕ್ಕೊಂಡಿದ್ದೀನಿ. ಈ ರೀತಿ ಇದು ಬಟನ್ ರೋಸ್, ಇದು ಪುದೀನ ಸೊಪ್ಪು, ಚೆಂಡು ಹೂ, ತರಕಾರಿ ಗಿಡಗಳಿವು. ಮಲ್ಲಿಗೆ ಹೂ ಗಿಡ, ಮಲ್ಲಿಗೆ ಹೂ ಕೂಡ ಬಿಟ್ಟಿದೆ ನೋಡ್ಬೋದು. ಎಲೆ ಅಂಬು ದೊಡ್ಡ ಎಲೆ ಬಿಡೋ ಅಂಬೇನಲ್ಲ, ಇದು ಚಿಕ್ಕ ಚಿಕ್ಕದೊಳೆ ಮನಿ ಪ್ಲ್ಯಾಂಟ್ ಥರ ಬಿಡ್ತದಷ್ಟೇ. ಇದು ಬ್ರಹ್ಮ ಕಮಲ, ಇದನ್ನಿಟ್ಟು ತಿಂಗಳುಗಟ್ಟಲೆ ಆಯಿತು, ಈಗ ಎಲೆ ಹೊಡಿತಾ ಇದೆ. ತುಳಸಿ ಗಿಡ, ಗುಲಾಬಿ ಗಿಡಗಳೆಲ್ಲ ಸ್ವಲ್ಪ. ಹಾಗೆ ಬಂದು ಬೆಳಗ್ಗೆನೇ ನಾನು ಯಾವಾಗಲೂ ಬಿಸಿನೀರು ಕುಡಿತಾ ಇದ್ದೆ. ಒಂದು ಲೋಟ ಬಿಸಿನೀರು ಉಗುರು ಬೆಚ್ಚಗೆ ನೀರು ಕಾಯಿಸ್ಕೊಂಡು. ಇವಾಗ ಸೆಕೆಗಾಲ ಇರೋದ್ರಿಂದ ಏನು ಬಿಸಿನೀರು ಬೇಡ ಅಂದ್ಬಿಟ್ಟು ಒಂದು ಲೋಟ ತಣ್ಣೀರೇ ಕುಡಿದೆ. ಹಾಗೆ ಬಂದು ನಾಷ್ಟಕ್ಕಿನಾರ ಮಾಡೋಣ ಅಂದ್ಬಿಟ್ಟು ಅಡುಗೆ ಮನೆಗೆ ಬಂದೆ. ಅಡುಗೆ ಮನೆಗೆ ಬಂದು ಎಲ್ಲ ಸ್ಟವ್ ಸಜ್ಜನೆಲ್ಲ ಫಸ್ಟ್ ಅಂದ್ಬಿಟ್ಟು ಎಲ್ಲ ನೀಟಾಗಿ ಒರೆಸ್ಕೊಂಡಾದ್ಮೇಲೆ ಪಾತ್ರೆಗಳು ಒಂದು ಸ್ವಲ್ಪ ಸಿಂಕಲ್ಲಿ ಪಾತ್ರೆಗಳು ಹಾಗೆ ಇದ್ವು. ಪಾತ್ರೆಗಳೆಲ್ಲ ಬೆಳಿಕಬ್ಬ ಅಂತ ನನ್ನ ಮಗಳಿಗೆ ಹೇಳಿದೆ. ಅವಳು ಬೆಳಗ್ಗೆನೇ ಎದ್ದು ಅಂಗಡಿಗೆ ಹೋದರೆ ಟಿ ವಿ ನೋಡ್ಕೊಂಡು ಅಲ್ಲೇ ಕೂತ್ಕೋತಾಳೆ. ಅವಳು ಬರೋದೇ ಇಲ್ಲ. ಅವಳು ಕಾದ್ರೆ ಆಗಲ್ಲ ಅಂದ್ಬಿಟ್ಟು ನಾನು ಬೇಗ ಪಾತ್ರೆನೆಲ್ಲ ಬೆಳ್ಕೊಂಡೆ. ಬೆಳೆದ್ಬಿಟ್ಟು ನಾಷ್ಟಕ್ಕೆ ಏನು ಮಾಡೋದು ಅನ್ನೋ ಅಷ್ಟರಲ್ಲಿ ನಮ್ಮ ಯಜಮಾನ್ರು ಬೆಳಗ್ಗೆನೇ ಹೇಳಿದರು, ಹಬ್ಬಕ್ಕೆ ಹೇಳ್ತಿದ್ರು ಹೋಗೋಣ ಇಲ್ವೋ ಅಂತ. ಹೋಗೋದು ಬೇಡವೋ ನೋಡೋಣ ಅಂತ ಹೇಳಿದ್ದೆ. ನಾವು ಪುಳಿಯೋಗರೆ ಗೊಜ್ಜು ಮಾಡಿಕೊಂಡು ರೈಸ್ ಮಿಕ್ಸ್ ಮಾಡಿಕೊಂಡು ನಾಷ್ಟ ಮಾಡಿದ್ವಿ. ಹೋಗುವ ಅಥವಾ ಏನು ಮಾಡೋಣ ಸರು, ಅಪ್ಪ ಹಬ್ಬಕ್ಕೆ ಹೋಗೋಣ ಅಂತ ಹೇಳ್ತಿತ್ತಲ್ಲ ಅಂತ ಹೇಳ್ತಾಯಿದ್ದೆ. ಮಮ್ಮಿ ನೋಡೋಣ ಇರು, ಪಪ್ಪ ಬತ್ತಲೆ ಹೋಗೋಣ, ಪಪ್ಪ ಏನಂತದ್ದು ಅಂತ ಅವಳು ಹೇಳ್ತಿದ್ಲು. ಹೇಳ್ಕೊಂಡು ನಾಷ್ಟ ಮಾಡಿದ್ವಿ. ಅಲ್ಲಿ ಅಂಗಡಿಲಿ ಕೂತಿದ್ವಿ ಒಂದು ಸ್ವಲ್ಪ ಹೊತ್ತು. ರೆಡಿಯಾಗಿ ಬಂದು ತಲೆ ಬಾಚ್ಕೊಂಡು ರೆಡಿ ಆಯ್ತೀನಿ, ಹೋಗೋಣ ಅಂತ ಹೇಳ್ತಾ ಇದ್ದಪ್ಪ. ಫೋನ್ ಮಾಡೋದೆ ಅಂತ ನನ್ನ ಮಗಳು ಕರೆದೆ. ನನ್ನ ಮಗಳು ರೆಡಿಯಾಗಿ ಕೂತಿದ್ಲು. ನಾವು ಬೇಗ ರೆಡಿಯಾಗ್ಬಿಟ್ಟು ಕಾರಲ್ಲಿ ಹೊರಟ್ವಿ. ನಾವು ಹೋಗ್ತಾ ಇರೋ ಊರ ಹೆಸ್ರು ಬಂದು ದೇವರ ಕಗ್ಲಹಳ್ಳಿ ಅಂತ ಅನ್ನಿಸ್ತದೆ. ದೇವರ ಕಗ್ಲಹಳ್ಳಿ, ಆರೋಹಳ್ಳಿ ಹತ್ರ ಬನ್ನಿಕೊಪ್ಪೆ ಗೇಟು. ಅಡ್ರೆಸ್ ತಿಳ್ಕೊಂಡು ಇಲ್ಲೇ ಹತ್ರನೇ, ಸ್ವಲ್ಪ ದೂರ ಹೋದ್ರೆ ಸಿಗುತ್ತೆ ನಮಗೆ ಆರೋಹಳ್ಳಿ. ನೆಕ್ಸ್ಟ್ ಕಾನ್ಪುರದಿಂದ ಈ ಕಡೆ ಹಾಸ್ಪೆಟ್ಲಿದೆ, ದಯಾನಂದ ಸಾಗರ ಹಾಸ್ಪೆಟ್ಲಿಂದ ಚೂರು ಮುಂದೆ ಹೋದರೆ ಅವ್ರ ಊರು ಸಿಗುತ್ತೆ. ಅಲ್ಲಿಗೆ ಹೊರಟ್ವಿ. ಹೋಗ್ತಾ ಹೋಗ್ತೀರಾ ಅಂತಾರೆ ಮತ್ತೆ. ಹಾಗೆ ಬಂದರೆ ಬತ್ತಾನೆ ಎಂಟ್ರೆನ್ಸೇ ಫಸ್ಟೇ ದೇವಸ್ಥಾನ ಸಿಗುತ್ತೆ. ದೇವಸ್ಥಾನ ನೋಡಿಕೊಂಡು, ದೇವಸ್ಥಾನ ಮುಂದೆ ಯಾವುದೇ ಕೊಂಡ ಇರಲಿಲ್ಲ. ದೇವಸ್ಥಾನ ಪಕ್ಕದಲ್ಲಿ ಎರಡು ಕೊಂಡ ಕೂಡ ಅವೆ. ಕೊಂಡದ ಹತ್ರ ಯಾವುದೇ ನೆಲೆಗುಡಿ ಥರ ಏನಿಲ್ಲ ಇಲ್ಲಿ. ಇದೇ ದೇವಸ್ಥಾನ ಬೇರೆ ಥರ, ನಮ್ಮೂರಲ್ಲೇ ಬೇರೆ. ಒಳಗಡೆ ದೇವಸ್ಥಾನದಲ್ಲಿ ಹೋದ 3 ದೇವರಿದ್ದು. ಈ ಕಡೆ ಒಂದು ದೇವರಿತ್ತು, ಮಧ್ಯೆ ಆಂಜನೇಯ ಸ್ವಾಮಿ, ಮತ್ತು ಈ ಕಡೆ ಹುಲಿವಾಹನ ಕೂಡ ಇತ್ತು. ಆಚೆ ಬಂದರೆ ರಥ ಕೂಡ ಇತ್ತು. ಮನೆ ಹತ್ರ ಹೋದ್ವಿ. ಹೋಗೋಷ್ಟರಲ್ಲಿ ಊಟ ಮಾಡ್ತಾಯಿದ್ರು. ನಮ್ಮನ್ನ ಊಟಕ್ಕೆ ಬನ್ನಿ ಅಂದರು. ಊಟ ಮಾಡ್ಕೊಂಡ್ವಿ. ಊಟ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರ್ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.